स्वागत है आपका अर्बन न्यूज में। मैं आपके साथ वासंती कलाल। भारतीय किसान संघ के ಏನೇ ಬರಲಿ ಏತಕ್ಕಾಗಿ ಹೋರಾಟ ಇವತ್ತಿನ ದಿನ ನಾವು ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಂದ ಉದ್ದೇಶಪ್ಪ ಅಂತಂದ್ರೆ ನಿನ್ನೆ ಇಲ್ಲ ಮೊನ್ನೆ ದಿನ ನಾವಿಲ್ಲಿ ಸರ್ಕಾರಕ್ಕೆ ಉಸ್ತುವಾರಿ ಮಂತ್ರಿಗಳಿಗೆ ಹಾಗೂ ಜಲಸಂಪನ್ಮೂಲ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸೋದಿದ್ದೀವಿ. ಅವತ್ತು ನಮಗೆ ನೀರು ಬಿಡ್ತೀವಿ, ನಿಮಗೆ ಎಲ್ಲೆಲ್ಲಿ ತೊಂದರೆ ಅದ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಅದು ಈಗ ಕೆನಾಲ್ ಬಂದೇ ಮಾಡ್ಯಾರ. ಈಗ ನಮಗೆ ನೀರು ಬರ್ಲಾಕತ್ತಿಲ್ಲ. ಈಗೇನು ತಿಡ್ಗುಂದಿ ಬ್ರಾಂಚ್ ಕೆನಾಲ್ಗೆ ನೀರು ಹೋಗ್ಬೇಕಾಗಿತ್ತು, ಅದು ಬಂದಾಗೈತಿ. ಮತ್ತು ಅದು ನೀರು ಬರಬೇಕು. ಈಗ ನಾವು ಹೇಳ್ತೀವಿ ಅವತ್ತು ಅಕಸ್ಮಾತಾಗಿ ಅದು ಬರದೇ ಇದ್ರೆ ನಾವು ಮುಂದೆ 2ರಿಂದ 7ನೇ ತಾರೀಕಿಗೆ ಇಲ್ಲಿ ಬಂದು ಧರಣಾ ಕುಂಡಿರ್ತೇವೆ ಅಂತೇಳಿ ಆ ಪ್ರಕಾರ ಎಲ್ಲ ಗ್ರಾಮದ ಜನ ಅವ್ರಿಗೆ ಯಾರಿಗೆ ತೊಂದರೆ ಅದ ಎಲ್ಲ ರೈತರು ಇವತ್ತು ಇಲ್ಲಿ ಬಂದದ್ದಾಗ್ಯದ. ನಾವು ಏನೇ ಮಾಡಿ ನಮಗೆ ನೀರು ಕೊಡಬೇಕು. ಯಾಕಂದ್ರೆ ಅಲ್ಲಿ ನಾವು ಬದುಕೋದೇ ಭಾಳ ಕಠಿಣ ಆಗೈತಿ. ಜಾನುವಾರುಗಳಿಗೆ ಮತ್ತು ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಅದ. ಬೆಳೆ ಅಂತರೂ ಅವು ಮುಖ್ಯ ಬೆಳೆಯಪ್ಪ ಅಂತಂದ್ರೆ ಅಲ್ಲಿ ದ್ರಾಕ್ಷಿ ಲಿಂಬೆ ಭಾಳ ಅದ ಆ ಏರಿಯಾದೊಳಗೆ. ಚಡ್ಚಣ್ ಮತ್ತು ಇಂಡಿ ಬೆಲ್ಟ್ ಆ ಏರಿಯಾದ ಬೆಳೆ ಎಲ್ಲ ಒಣಗರು ಸಹಿತ ಜಿಲ್ಲಾಡಳಿತ ಜಿಲ್ಲಾ ಮಂತ್ರಿಗಳು ಏನು ಮಾಡ್ಲಾಗತ್ತಾರ ನಮಗೆ ಗೊತ್ತಾಗೋದು. ಆ ನಂತರ ಈಗ 19 ಕೆರೆ ತುಂಬು ಯೋಜನಾಕ್ಕೆ ಟೆಂಡರ್ ಆಗಿ ಅದು ವರ್ಕ್ ಚಾಲೂ ಮಾಡ್ಯಾರ. ಅವ ಹೆಂಗಂದ್ರೆ ಗತಿಯೊಳಗೆ ನಡೆದೈತಿ. ಅದು ಈಗ ಅಗದಿ ಶೀಘ್ರ ಆಗಬೇಕಾಗಿತ್ತು. ಅವನಿಗೆ ಕೇಳಿದ್ರೆ ಏನು ಹೇಳಕತ್ತೇನಂದ್ರೆ ಅವ ನಮಗೆ ನಾ ಎಲ್ಲ ಕೆಲಸ 100 ಕೋಟಿ ರೂಪಾಯಿದು ಮಾಡೀನಿ ಕೆಲಸ, ಖರೆ ಬರೀ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ಯಾರ. ಮುಂದೆ ಹಾಕ್ಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಎಟ್ಟೆ ಹಾಕಲ್ಲಕ್ಕೆ ಒಂದು 50 ಕೋಟಿ ಈಗ ಬಿಡುಗಡೆ ಮಾಡಿದ್ರೆ ಈಗ 280 ಕೋಟಿ ಟೆಂಡರ್ ಅದ. ಅದು ನಾ ಪೂರ್ತಿ ಮಾಡಿ ಈ ತಿಂಗಳದಾಗೆ ನಿಮಗೆ ನೀರು ಹರಿಸಲಿಕ್ಕೆ ಸಾಧ್ಯ ಅದ ಅಂತ ಅವ್ರು ಹೇಳ್ತಾರೆ. ನಮಗೆ ನೀರಿನಿಂದ ಭಾಳ ಅರ್ಜೆಂಟ್ ಅದ. ಅದಕ್ಕೆ ಶೀಘ್ರ ಆ ಟೆಂಡರ್ದ ಏನು ಆದದ್ದಂಥ ಕಾಮಗಾರಿಗೆ 19 ಕೆರೆ ತುಂಬಲಿಕ್ಕೆ ಒಂದು 50 ಕೋಟಿ ತುರ್ತಾಗಿ ಸದ್ಯ ಬಿಡುಗಡೆ ಮಾಡಿದ್ರೆ ನಮಗೆ ಎಲ್ಲ ಕೆರೆಗಳಿಗೆ 19 ಕೆರೆಗೆ ನೀರು ಹರಿತಾವೆ. ಅದರ ಸಲುವಾಗಿಯೇ 1.98 TMC ನೀರು ತೆಗೆದಿಟ್ಟಾರ. ಮತ್ತು ಆ ನೀರು ಅದಕ್ಕೆ ಹರಿಸಿದ್ರೆ ನಾವು ಈ ಬೇಸಿಗೆಗೆ ನಮ್ಗೆ ಅನುಕೂಲ ಆಕೈತಿ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಡ ಮಾಡೋ ಸಂಬಂಧ ಇಲ್ಲಿ ಬಂದೇವಿ. ಅದರಂತೆ ರೇವಣಸಿದ್ದೇಶ್ವರ ಎತ್ತಿ ನೀರಾವರಿ ಯೋಜನೆ ಏನಾಗೈತಿ, 1ನೇ ಹಂತದ್ದು 782 ಕೋಟಿ ರೂಪಾಯಿದು ಆ ಟೆಂಡರ್ ಆಗಿ 25 ಕಿಲೋಮೀಟ್ರ್ ಈಗ ಅದು ವರ್ಕು ನಡೆದೈತಿ. ಇನ್ನು ಮುಂದಿಂದ 2-3ನೇ ಹಂತದ್ದು ಈಗಾಗಲೇ ಅಲ್ಲಿ ಬೋರ್ಡ್ ಮೀಟಿಂಗ್ದೊಳಗೆ ಪಾಸ್ ಆಗೈತಿ. ಇನ್ನೇನದಲ್ಲ ಅದು ಮುಂದೆ ಆ ಫೈನಾನ್ಸ್ ಕನ್ಕರೆನ್ಸ್ ಆಗಿ ಈಗ ಮುಂದೆ ದುಡ್ಡು ಅದಕ್ಕೆ ಬಿಡುಗಡೆ ಮಾಡಿ ಟೆಂಡರ್ ಕರಿಬೇಕು. ಟೆಂಡರ್ ಕರೆದು ಅದನ್ನು ಕೂಡ ಶೀಘ್ರಗತಿಯೊಳಗೆ ಕೆಲಸ ಮಾಡಿದ್ರೆ ಆ ನಮ್ಮ 62 ಹಳ್ಳಿಗಳಿಗೆ ಏನು ಕುಡಿಯುವ ನೀರಿಂದು ಕೆರೆ ತುಂಬುವ ಯೋಜನೆಗಳು ಏನದಾವ ಅದು ಯಶಸ್ವಿ ಆಕೈತಿ. ಮತ್ತು ಇಂಥ ಬರಗಾಲದೊಳಗೆ ನೀರು ಇಟ್ಕೊಂಡು ಮಾಡಿನ ಅದರ ಸಲುವಾಗಿಯೇ ಅದಕ್ಕೂ 2 TMC ನೀರು ತೆಗೆದಿಟ್ಟಾರೆ. ಆ 19 ಕೆರೆ ತುಂಬಲಕ್ಕೆ ಆ 2 TMC ನೀರು ಈ ಬ್ಯಾಸಿಗೆಯೊಳಗನೆ ಸಿಕ್ಕರೆ ನಮಗೆ ಭಾಳ ಉಪಯೋಗ ಆಕೈತಿ. ಅದರ ಕಾಲಾಗ ನಾವು ಇಲ್ಲಿ ಬಂದದ್ದಾಗೆ. ಈಗ ನೀವು ಸತ್ಯಾಗ್ರಹ ಕೂತಿರಿಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿ ಜೊತೆ ಅಥವಾ ಯಾರಾದ್ರೂ ಜೊತೆ ನಿಮ್ಗೆ ಚರ್ಚೆ ಆಗಿ? ಈಗಿಲ್ಲ, ಇನ್ನೂ ಈಗ ಯಾರು ಬಂದಿಲ್ಲ, ಇವತ್ತು ಬಂದಿಲ್ಲ. ಮೊನ್ನೆ ದಿನ ಚರ್ಚೆ ಆಗ್ಯದ. ಅಗದಿ ಏನು ಸದ್ಯ ನಾಳೆಗೆ ನಿಮ್ದು ಮಾಡ್ತೇವೆ, ದುಡ್ಡು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ರು. 50 ಕೋಟಿದು ಇಲ್ಲ, ಅದೇ ಸರ್ಕಾರದೊಳಗೆ ಮಾತುಕತೆ ಆಗೈತಿ. ವಿಡಿಯೋ ಕಾನ್ಫರೆನ್ಸ್ ನಡೆದಿತ್ತು ಇಲ್ಲಿ CM ಅವ್ರು ಕೂಡ. ಇಲ್ಲ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳ್ಯಾರ ಎಟ್ಟೆ ಹಾಕಲ್ಲ ದುಡ್ಡು ಬಿಡುಗಡೆ ಮಾಡಿಸ್ತೀವಿ ಅಂತ. ಮತ್ತು ಇನ್ನು 2-3 ದಿನ ಹೋದ್ರೆ ಎಲೆಕ್ಷನ್ ಬರ್ತೈತಿ. ಬಹುಶಃ ಡಿಕ್ಲೇರ್ ಆಗ್ತದತ್ತ ಸುದ್ದಿ ಬರ್ಲಾಗ್ತದೆ. ವಾಪವ ನಡೆದೈತಿ. ಮತ್ತು ಇಲೆಕ್ಷನ್ ಡಿಕ್ಲೇರ್ ಆಯ್ತು ಅಂದ್ರೆ ಖಲಾಸ ಮಾತು ಚುನಾವಣಾ ನೀತಿ ಸಂಹಿತೆ ಅಂತೇಳಿ ಹೀಗೆ ಹೋದ್ರೆ ಮುಂದೆ ನಮಗೆ ಎಂದು ಬರುವುದು. ಅದಕ್ಕಾಗಿ ಈ ಆದಷ್ಟು 2-3 ದಿನದೊಳಗೆ ಯಾವುದೇ ಪರಿಸ್ಥಿತಿ ಒಳಗೆ ನಮ್ಮದು ಅದು ಆಗಲಾರದೆ ಹೋಗಬಾರ್ದು ಅಂತೇಳಿ ಎಲ್ಲ ಜನ ಈಗ ಹಟ್ಟಿ ತೊಟ್ಟು ಬಂದಾರ. ಇವತ್ತು ಏನೂ ನಮಗೆ ಇದು ಅವಕಾಶ ಅವರು ಅಧಿಕಾರಿಗಳಿಂದ ಪೂರ್ಣ ಒಂದು ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥ ಒಂದು ಏನೋ ಭರವಸೆ ಸಿಗಲಿಲ್ಲ ಅಂದರೆ ನಾವು ಇದನ್ನು ಧರಣಿ ಏನದ ಮುಂದುವರಿಸುವಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ. ನಾವು ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತೀವಿ. ಭಾರತೀಯ ಕಿಸಾನ ಸಂಘಕ್ಕೆ ಏನೇ ಬರಲಿ
ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಭಾರತ್ ಮಾತಾ ಕಿ ಭಗವಾನ್ ಬಲರಾಮ ಕಿ ಓ ಮಾತಾ ಕಿ ಭೂ ಮಾತಾ ಕಿ ಗಂಗಾ ಮಾತಾ ಕಿ भगवान बल